ಹೇಳ್ರಿಮ್ಮ, ಏನು ಡೌಟ್ ಇದೆ ಈಗ? ಮನೆ ಡೇಟ್ ಪ್ಲಾನ್ ಬೇಕಾಗಿದೆ ಗುರುಜಿ ನಮಗೆ. ಮನೆಗೆ ಹೋದ್ಮೇಲೆ ಈಗ ಆಹಾರ ಕ್ರಮ ಈಗೆಲ್ಲ ಇಲ್ಲಿ ನೀವೆಲ್ಲ ಮಾಡ್ಕೊಂಡಿದ್ದು ತಿಂದಿದ್ದು ನೀವೆಲ್ಲ ಎಷ್ಟೊತ್ತು ತಿಂತಾ ಇದ್ರಿ? 3 ಹೊತ್ತು. ಮೊದ್ಲಿಗೆ ಈಗ ಇಲ್ಲಿಗೆ ಬಂದ್ಮೇಲೆ ಆಹಾರ ಹೆಂಗ್ ಬದಲಾಯ್ತು ಹೇಳ್ರಿ? ಊಟ ಅಂತೂ ಇಲ್ಲ ಗುರುಜಿ. ಪುದೀನ ಟೀ, ದಾಸವಾಳ ಟೀ, ಗಂಜಿ, ಹಣ್ಣಿನ ರಸ, ಆಮೇಲೆ ಹಣ್ಣುಗಳು ಮತ್ತು ಬೇಸಿಗೆ ತರಕಾರಿ. ಹಿಂಗೆ ಬಿಡ್ರಿ, ಮಹಾತ್ಮರಾಗ್ತೀರಿ. ಅಂದ್ರೆ ನಾವು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಸ್ಕೂಲ್ಗೆಲ್ಲ ಹೋಗ್ಬೇಕಾಗುತ್ತೆ ಅಲ್ಲಿ. ನೋಡ್ರಿ, ನಮ್ಮಲ್ಲಿ ಎಲ್ಲ ಈಗ ಕೆಲಸ ಮಾಡೋರು ಸರ್ ನಾವು ಹಿಂಗೆ ಇದ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಇಲ್ಲಿ ರೆಸ್ಟಲ್ಲಿದ್ದೋ ಮಾಡ್ಬೋದು ಅಂತೀರಿ. ಖಂಡಿತವಾಗ್ಲೂ ಕೂಡ ನಮಗೆ ರಾಜಸಿಕ ಆಹಾರಗಳು ಬೇಕಾಗ್ತವೆ. ನೀವು ಮನೆಗೆ ಹೋದ್ಮೇಲೆ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೂ ಅಡೆತಡೆ ಆಗದಾಗೆ 2 ಹೊತ್ತು ಪೂರ್ಣ ಊಟ ಮಾಡ್ರಿ. ಒಂದು ಈಗ ಬೆಳಗಿನ ಅವಧಿ ಅಂತೂ ನೀವು ಮನೆಯಾಗೆ ಇರ್ತೀರಿ, ಮನೆಯಿಂದನೇ ತಿಂದು ಹೊರಡೋರಿದ್ದೀರಿ. ಬೆಳಗಿನ ಅವಧಿ ನೀವು ಬೇಕಾದ ಮಾಡ್ರಿ, ಭಕ್ಷ್ಯ ಭೋಜನ ಮಾಡ್ರಿ, ಹೊಟ್ಟೆ ತುಂಬ ಊಟ ಮಾಡ್ರಿ. ಬೆಳಗ್ಗೆ ಊಟ ಮಾಡೋಡ್ರಿ. ಬೆಳಗ್ಗೆ ಊಟ ಮಾಡಿಕೊಂಡು ನೀವು ಆಫೀಸ್ಗೆ ಹೋಗ್ತೀರಾ ಹೋಗ್ರಿ, ಸ್ಕೂಲ್ಗೆ ಹೋಗ್ತೀರಾ ಹೋಗ್ರಿ, ಅಥವಾ ಇನ್ನೊಂದು ನೌಕರಿಗೆ ಹೋಗ್ತೀರಾ ಹೋಗ್ರಿ. ಮಧ್ಯಾಹ್ನದ ಅವಧಿ ಅಂತೂ ನೀವು ಹೊರಗಡೆ ಎಲ್ಲ ಲಘುವಾಗಿ ತಿನ್ನೋದು ಅಥವಾ ಏನೋ ಇದ್ದದ್ದು ಅಥವಾ ಬಾಕ್ಸ್ ತಗೊಂಡೋಗೋದು ಇದ್ದದ್ದೇ. ನಿಮಗೆ ಇನ್ನೂ ಪ್ರಯೋಜನಕಾರಿ ಆಗಬೇಕು, ಈಗ ಹೊರಗಡೆ ಇರ್ತೀವಿ ಮಧ್ಯಾಹ್ನ ಅಲ್ಲೆಲ್ಲ ಹೋಟ್ಲ ತಿನ್ನೋದಿರುತ್ತೆ, ಅದನ್ನ ಬಿಟ್ಟು ಬಿಡೋಣ. ಒಂದೊತ್ತೀಗ ಒಂದು ಕಡೆ ಹಣ್ಣಿನ ಜ್ಯೂಸ್ ಸಿಗ್ಬೋದಲ್ವಾ, ಅಥವಾ ಅಲ್ಲೆಲ್ಲ ಒಂದು ಹಣ್ಣು ಸಿಗ್ಬೋದು, ಅಥವಾ ಮನೆಯಿಂದ ಒಂದಿಷ್ಟು ಹಣ್ಣು ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಒಂದು ಬುತ್ತಿ ಕಟ್ಕೊಂಡು ಹೋಗ್ತೀವಿ ನಾವು, ಬಾಕ್ಸ್ಗೆ ಏನೋ ಬೇಯಿಸಿದ ಆಹಾರ ಕಟ್ಕೊಂಡು ಹೋಗ್ತೀವಲ್ಲ, ಅದ್ರ ಬದಲು ಒಂದಿಷ್ಟು ಹಸಿ ತರಕಾರಿಗಳನ್ನು ನಾವು ಸಲಾಡ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಈಗ ಸಲಾಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿದೆ. ಹಸಿ ತರಕಾರಿ ತಿನ್ನೋದು ಅಂದರೆ ಯಾರು ತಿಂತಾರೆ ಅಂತ ನಿಮ್ಮ ಮನಸ್ಸಲ್ಲಿ ಇತ್ತೋದಲ್ಲ, ಅದನ್ನ ಕ್ರಮಬದ್ಧವಾಗಿ ಈಗ ಮಾಡ್ಕೊಂಡು ತಿನ್ನೋ ಕ್ರಮ ಕೊಟ್ಟಿದ್ರಿಂದ ಹಸಿ ತರಕಾರಿನೂ ರುಚಿಸುತ್ತೆ ಅಂತ ಗೊತ್ತಾಯ್ತಲ್ವಾ. ಆ ರೀತಿ ತರಕಾರಿಗಳನ್ನ ತುರಿದು ಒಂದಷ್ಟು ಬಾಕ್ಸ್ ಹಾಕೊಂಡು ಹೋಗ್ರಿ. ಮೊಳಕೆ ಕಾಳುಗಳು ಮಾಡ್ಕೊಂಡು ಅದನ್ನ ಬಾಕ್ಸ್ ಹಾಕೊಂಡು ಹೋಗ್ರಿ. ಇಲ್ಲ ಹಣ್ಣುಗಳನ್ನ ಕಟ್ ಮಾಡ್ಕೊಂಡು ಅದನ್ನ ಬಾಕ್ಸ್ ಹಾಕೊಂಡು ಹೋಗ್ರಿ. ಮಧ್ಯಾಹ್ನ ಆಯ್ತಲ್ವಾ, ಇನ್ನು ಸಂಜೆ ನೀವೇನೇ ಮಾಡಿದ್ರು 4 ಗಂಟೆ ಅಥವಾ 5 ಗಂಟೆಗೆ ಡ್ಯೂಟಿ ಮುಗಿತ್ತೆ, 6 ಗಂಟೆಗೆ ವಾಪಸ್ ಮನೆಗೆ ಬರ್ತೀರಿ. 6 ಗಂಟೆಗೆ ಮನೆಗೆ ಬಂದು ನೀವು 7 ಗಂಟೆ ಅಷ್ಟರಲ್ಲಿ ಅಡುಗೆ ಪ್ರಿಪೇರ್ ಮಾಡ್ಕೊಳ್ರಿ. ಆದರೆ ಬೆಳಗಿನ ಆಹಾರ ನೀವು ಭಕ್ಷ್ಯ ಭೋಜನ ಅಂತ ನಾನು ಹೇಳಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡಿರಿ. ಬೆಳಗಿನ ಆಹಾರ ಏನು ಸೇವನೆ ಮಾಡ್ತಿರೋ ಅದರಲ್ಲಿ 50% ರಾತ್ರಿ ಊಟ ಮಾಡಿರಿ. ನಮ್ದೇನಾಗಿದೆ ಹೇಳ್ರಿ, ಈಗ ವರ್ಷ ಬೆಳಗಿನ ಆಹಾರ ರಾಜನಂತೆ, ಮಧ್ಯಾಹ್ನದ ಆಹಾರ ಮಂತ್ರಿಯಂತೆ, ರಾತ್ರಿ ಆಹಾರ ಭಿಕ್ಷುಕರಂತೆ. ತಿಂದ್ರೆ ತಿನ್ಬಹುದು, ತಿಂದಿಲ್ಲ ಅಂದ್ರೆ ಇಲ್ಲ. ತಿನ್ಲೇಬೇಕು ಅಂತ ನಿಯಮ ಇಲ್ಲ. ಸೂರ್ಯಾಸ್ತ ಆದ್ಮೇಲೆ ತಿನ್ಲೇಬಾರ್ದು ಕೂಡ. ಆದ್ರೆ ನಾವೇನ್ ಮಾಡಿದೀವಿ, ಉಲ್ಟಾ ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಕೆಲವರು ಮನೆಯಲ್ಲೇ ಇರ್ತೀರಿ, ಹೊರಗಡೆ ಹೋಗಂಗಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು, ಬೆಳಿಗ್ಗೆ ಯಾವ್ದಾದ್ರು ಒಂದು ಲಘುವಾಗಿ ಒಂದು ಪಾನೀಯ ಸೇವನೆ ಮಾಡ್ರಿ. ಆ ನಂತರದಲ್ಲಿ 11 ಗಂಟೆಗೆ ನೀವು ಬೆಳಗಿನ ಆಹಾರ ತೆಗೆದುಕೊಳ್ಳ್ರಿ. ಆಹಾರದ ಜೊತೆಗೆ ತರಕಾರಿ ಅಥವಾ ಹಣ್ಣುಗಳು ಕಡ್ಡಾಯವಾಗಿ ಸೇರಿರಲಿ. ಮೊದಲಿಗೆ ಸಾಫ್ಟ್ ಫುಡ್ಗಳನ್ನು, ಮಧುರ ಆಹಾರಗಳನ್ನು ಸೇವನೆ ಮಾಡಿ. ಆನಂತರ ನಾವು ಹುಳಿ, ಉಪ್ಪು, ಖಾರ ಇರುವಂಥ ಮಸಾಲೆ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಅಸಿಡಿಟಿ ಆಗಲ್ಲ, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ನಾವೇನು ಮಾಡ್ತೀವಿ ಹೇಳ್ರಿ, ಬೆಳಗ್ಗೆ ಎದ್ದ ತಕ್ಷಣ ಪಲಾವು, ಬೆಳಗ್ಗೆ ಎದ್ದ ತಕ್ಷಣ ಇಡ್ಲಿ, ಬೆಳಗ್ಗೆ ಎದ್ದ ತಕ್ಷಣ ದೋಸೆ, ಅದ್ರ ಜೊತೆಗೆ ಬೆಳಿಗ್ಗೆ ಹಾಲೆ ಒಂದು ಕುಡಿದಿರ್ತೀವಿ, 1 ಕಪ್ ಕಾಫಿ. ಇವೇನಾಗ್ತವೆ, ಮತ್ತಷ್ಟು ನಮ್ಮ ಪಿತ್ತ ಪ್ರಕೋಪವನ್ನು ಜಾಸ್ತಿ ಮಾಡ್ತವೆ. ಅಸಿಡಿಟಿ ಕಂಟೆಂಟ್ ಜಾಸ್ತಿ ಆಗುತ್ತೆ. ಆಲ್ಕಲೈನ್ ಕಂಟೆಂಟ್ ಹೆಚ್ಚಾಗಬೇಕು ದೇಹದಲ್ಲಿ. ಯಾವಾಗ ಆಲ್ಕಲೈನ್ಸ್ ಕಂಟೆಂಟ್ ಕಡಿಮೆ ಆಗ್ತಾ ಬಂತು, ಅಸಿಡಿಟಿ ಜಾಸ್ತಿ ಆಗ್ತಾ ಬಂತು, ಆವಾಗ ಸಮಸ್ಯೆಗಳು ಉದ್ಭವ ಆಗ್ತವೆ, ದೋಷಗಳ ಸಂಗ್ರಹ ಆಗ್ತಾ ಬರ್ತವೆ ದೇಹದಲ್ಲಿ, ಮಲಬದ್ಧತೆ ಸಮಸ್ಯೆ ಶುರುವಾಗುತ್ತೆ. ಸೊ ಹಾಗಾಗಿ ಇದು 2ರಲ್ಲಿ ಯಾವ್ದಾದ್ರು ಮಾಡ್ರಿ. ಬೆಳಿಗ್ಗೆ 11 ಗಂಟೆಗೆ ಊಟ ಮಾಡಿದ್ರೆ ಮಧ್ಯಾಹ್ನ ಏನು ಇಲ್ದಲೆ ಜ್ಯೂಸು ಅಥವಾ ಇದೇ ರೀತಿ ನೈಸರ್ಗಿಕ ಆಹಾರದಲ್ಲಿದ್ದು ಸಂಜೆ ಒಂದು ಊಟ ಮಾಡ್ಬೋದು. ಇಲ್ಲ ನಾವು ಬೆಳಿಗ್ಗೆ ಬೇಗ ಊಟ ಮಾಡ್ತೀವಿ, 8 ಗಂಟೆಗೆ ತಿಂಡಿ ತಿನ್ಕೊಂಡು ಹೊರಗಡೆ ಹೋಗೋರಿದ್ದೀವಿ, 8 ಗಂಟೆಗೆ ತಿಂಡಿ ತಿನ್ಬಿಡ್ರಿ. ತಿಂಡಿ ಅಂದರೆ ಹೊಟ್ಟೆ ತುಂಬ ಊಟ ಮಾಡ್ರಿ. ನಿಮ್ಗೆ ಏನು ಬೇಕೋ, ಪಲ್ಯ ಬೇಕಾ, ಮುದ್ದೆ ಬೇಕಾ, ರೊಟ್ಟಿ ಬೇಕಾ, ಏನು ಬೇಕಾದರೂ ಮಾಡ್ಕೊಳ್ರಿ. ಬೆಳಗಿನ ಅವಧಿ ಸಫಿಷಿಯೆಂಟಾಗಿ ಊಟ ಮಾಡ್ರಿ, ಹೊಟ್ಟೆ ತುಂಬ ಊಟ ಮಾಡ್ರಿ, ಸಮಾಧಾನ ಮಾಡ್ರಿ. ಬೆಳಗ್ಗೆಯಿಂದ ಸಂಜೆವರೆಗೂ ಆಕ್ಟಿವಿಟಿಲಿ ಇರ್ತೀವಿ, ಆಯ್ತಾ. ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಬೆಳಿಗ್ಗೆ ಬೇಗ ಮಾಡೋದ್ರಿಂದ ಒಂದು 6 ಅವರ್ಸ್ ಗ್ಯಾಪಲ್ಲಿ ಮತ್ತೆ ಆಹಾರ ಬೇಕು ಅನ್ಸುತ್ತೆ, ನಿಮ್ಗೆ ಅವಕಾಶ ಇತ್ತು ಅಂದ್ರೆ ಮಧ್ಯಾಹ್ನನೂ ಲಘುವಾಗಿ ಊಟ ಮಾಡ್ರಿ. ಆದರೆ ಬೆಳಗ್ಗೆ ಏನು ಮಾಡಿರ್ತೀವೋ ಅದಕ್ಕಿಂತ ಪ್ರಮಾಣ ಕಡಿಮೆ ಇರಲಿ. ಇನ್ನು ಸಂಜೆಗೆ ಒಂದಿಷ್ಟು ಕಾಯಿ ಪಲ್ಯ, ಇಲ್ಲ 1 ಲೋಟ ಗಂಜಿ,
ಇಲ್ಲ ತೀರಾ ತೆಳ್ಳಗಿದ್ರು ಅಥವಾ ಡಯಾಬಿಟಿಕ್ ಇಲ್ಲ, ಇನ್ನೂ ಬೆಳವಣಿಗೆ ಹಂತದಲ್ಲಿದ್ದೀವಿ ಇನ್ನು ಅಥವಾ ಎಂಗೇಜ್ ಇದ್ದೀವಿ ಅಂದರೆ ಹಾಲು ತಗೋಬಹುದು. ತೂಕ ಜಾಸ್ತಿ ಇರೋರು ತಗೋಬಾರ್ದು, ಮತ್ತೆ ವೆಯ್ಟ್ ಗೇನ್ ಆಗ್ಬಿಡ್ತೀರಿ. ತೂಕ ಕಡಿಮೆ ಮಾಡೋ ಉದ್ದೇಶ ಇದ್ರೂ ತಗೋಬಾರ್ದು. ಮತ್ತೆ ಇಲ್ಲಿ ಆಹಾರಗಳನ್ನ ನಾನು ಹೇಳಿದ್ ತಗೋಬೇಕು ಅಂತ ಏನಿಲ್ಲ. ನೀವು ನಿಮ್ಮ ಉದ್ದೇಶ ನಿರ್ಧಾರ ಮಾಡ್ಕೋಬೇಕು. ನೀವು ದಪ್ಪ ಆಗ್ಬೇಕಾ, ಸಣ್ಣ ಆಗ್ಬೇಕಾ, ಆರೋಗ್ಯವಾಗಿರ್ಬೇಕಾ, ಅದು ನಿಮಗೆ ನಿರ್ಧಾರ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಮತ್ತೆ ನಿಮ್ಮ ವರ್ಕ್ ರೋಟೀನ್ ಏನಿರುತ್ತೆ ಅದಕ್ಕೆ ಹೊಂದಾಣಿಕೆ ಆಗುವಂತ ಆಹಾರಗಳನ್ನ ತಗೋಬೇಕು. ಈಗ ಯಾರೋ ರೈತಾಪಿ ವರ್ಗದವರು ಹೋಗಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರು ಇರ್ತಾರೆ, ಅವ್ರನ್ನ ಬೆಳಿಗ್ಗೆ ಇದೇ ಹಣ್ಣು ಒಪ್ಪತ್ತು ಊಟ ಹೋಗು ತಿನ್ಬಿಟ್ಟು ಹೋಗಿ ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋ ಹಾಗಂಗಿಲ್ಲ. ನಾವು ವೈಟ್ ಕಾಲರ್ ಜಾಬರ್ ಎಲ್ಲ ಹೋಗ್ತೀವಿ, ಆಫೀಸಲ್ಲಿ ಕೂತಿರ್ತೀವಿ, ಅದೇ ಹೆಚ್ಚಾಗುತ್ತೆ. ಒಂದಣ್ಣು ತಿಂದ್ರೆ ಹೆಚ್ಚಾಗುತ್ತೆ, ಹೌದಲ್ವಾ? ಸೊ ಈ ರೀತಿ ನೀವು ಇಲ್ಲಿ ಕಲ್ತಿದ್ದನ್ನ ನಿಮ್ಮ ಮನೆಯಲ್ಲಿ ಅಳವಡಿಸ್ಕೊಳ್ತಾ ಬರ್ರಿ. ಇಲ್ಲ